ಪ್ರೊಫೆಸರ್ ಎಸ್ ಟಿ ಗಿರೀಶ್ ಅಂತ ಈ ಬೆಂಗಳೂರು ವಿಶ್ವವಿದ್ಯಾನಿಲಯದ ಜೀವ ವೈವಿಧ್ಯ ವನ ಇಲಾಖೆ ಅಂತ ಏನಿದೆ ಅದರಲ್ಲಿ ಸಂಯೋಜಕನಾಗಿ ಕೆಲಸ ಮಾಡ್ತಾಯಿದ್ದೀನಿ, ಅಂದರೆ ಕೋಆರ್ಡಿನೇಟ್ರಾಗಿ. ನಾನು ಇಲ್ಲಿ ಕೋಆರ್ಡಿನೇಟ್ರಾಗಿ 4-5 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಬಟ್ ಈ ಬಯೋ ಪಾರ್ಕ್ ಅನ್ನೋದು ಸೃಷ್ಟಿಯಾಗಿ ಒಂದು 30 ವರ್ಷ ಆಗಿದೆ. ಈ ಒಂದು ಕಾನ್ಸೆಪ್ಟ್ ಶುರುವಾಗಿದ್ದು ನಮ್ಮ ಕುಲಪತಿ ಪ್ರೊಫೆಸರ್ ಸಿದ್ದಪ್ಪನವರ ಟೈಮಲ್ಲಿ ಶುರುವಾಯಿತು. ಅದಕ್ಕೆ ಕೈ ಜೋಡಿಸ್ತಾರೋ ಯಲ್ಲಪ್ಪ ರೆಡ್ಡಿ, ಪರಿಸರವಾದಿ ಅಂತ ಹೇಳ್ಬೋದು. ಸೊ ನೀವು ಗೂಗಲಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಮೊದಲು ಗಂಗೋತ್ರಿ ಎಲ್ಲ ಜ್ಞಾನಭಾರತಿ ಹೇಗಿತ್ತು, ಇವಾಗ ಹೇಗಿದೆ ಅಂತ ಡ್ರೋನ್ ಫೋಟೋ ಇದೆ, ಗೂಗಲ್ ಫೋಟೋ ಇದೆ, ಅದನ್ನು ತೆಗೆದು ನೋಡಿ. ಅದು ಎಷ್ಟು ಮೊದಲು ಬರ್ಡಾಗಿತ್ತು, ಇವಾಗ ಎಷ್ಟು ಗ್ರೀನ್ ಆಗಿದೆ ಅಂತ. ಸುಮಾರು ಒಂದು 30 ವರ್ಷಗಳಿಂದ ಏನಿದು ಬರ್ಡಾಗಿತ್ತು, ಇದನ್ನು ಹೆಂಗಾರು ಸರಿ ನಾವೇನು ಮಾಡಬೇಕು ಹೇಳಿ ಹೆಸರಿಂದ ಕಂಗೊಳಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರೊಫೆಸರ್ ಸಿದ್ದಪ್ಪ ಅವರು ಶುರು ಮಾಡಿದ್ದು. ನಾವು ಪ್ರೊಫೆಸರ್ ಸಿದ್ದಪ್ಪ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಮನಸ್ಸು ಮಾಡಲಾಗಿ ನೋಡ್ರಿ ಇಷ್ಟೆಲ್ಲ ಆಗಿದೆ. ಮೊದಲು ಇಲ್ಲಿ ಸುತ್ತಮುತ್ತ ಎಲ್ಲ ಏನೇನು ಸಿಟಿ ಏನು ಡೆವಲಪ್ ಆಗಿದೆ ಅದು ಯಾವುದೂ ಇರಲಿಲ್ಲ. ಬಟ್ ಇವಾಗ ಏನಾಗಿದೆ, ಎಲ್ಲ ಕಡೆ ಸಿಟಿ ಡೆವಲಪ್ ಆಗಿದೆ, ಮೆಟ್ರೋ ಬಂದಿದೆ, 1000 ಜನ ಇದ್ದರೂ ಲಕ್ಷ ಆಗಿದ್ದಾರೆ, ಲಕ್ಷ ಇರೋರು ಕೋಟಿ ಆಗಿದ್ದಾರೆ. ಅವ್ರಿಗೆಲ್ಲ ಆರೋಗ್ಯಕರವಾದ ಗಾಳಿ ಬೇಕೇ ಬೇಕು. ಗಾಳಿ ಗಿಡ ಮರಗಳಿಂದ ಬರ್ತದೆ. ಒಂದು ದಿನಕ್ಕೆ ನಾನು ಇವತ್ತು ಪೇಪರಲ್ಲಿ ಓದ್ತಾ ಇದ್ದೆ, ಒಂದು ದಿನಕ್ಕೆ 1600 ವೆಹಿಕಲ್ಗಳು ಬೆಂಗಳೂರು ಸಿಟಿನಲ್ಲೇ ರಿಜಿಸ್ಟರ್ ಆಗುತ್ತಂತೆ. RTO ಮಾಹಿತಿ ಇದೆ. 1600 ವೆಹಿಕಲ್ಗಳು ಒಂದು ದಿನಕ್ಕೆ ಬೆಂಗಳೂರಲ್ಲಿ ರಿಜಿಸ್ಟರ್ ಆಗೋದು. ಅದಕ್ಕೆ ಒಂದು ತಿಂಗಳಿಗೆ ಎಷ್ಟಾಯಿತು ಅಷ್ಟು ವೆಹಿಕಲ್ಗಳು. ಇವಾಗ ಬಿಡಿ ಪೊಲ್ಯೂಷನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಬರೋಲ್ಲ. ಸೊ ಅಷ್ಟೊಂದು ವೆಹಿಕಲ್ಗಳು ಏನು ಹೊರಸೂಸ್ತವೆ ಕಾರ್ಬನ್ ಡೈಆಕ್ಸೈಡು, ಅದನ್ನೆಲ್ಲ ಶುದ್ಧಿ ಮಾಡಿ ನಮಗೆ ಜೀವನ ಮಾಡೋಕ್ಕೆ ಏನು ಉತ್ತಮವಾದ ಗಾಳಿ ಬೇಕು. ಆ ಗಾಳಿ ಕೊಡಬೇಕು ಅಂದರೆ ಅದು ಗಿಡಗಳಿಂದ ಮಾತ್ರ ಸಾಧ್ಯ. ಸೊ ಹಂಗಾಗಿ ಗಿಡ ಮರಗಳನ್ನ ಹೆಚ್ಚಿಗೆ ನೆಡಬೇಕು. ಈ ಸುತ್ತಮುತ್ತ ಏನಿದೆ ಇಲ್ಲಿ ಜನ ಏನಾರು ಆರೋಗ್ಯವಾಗಿ ಯಾವುದೇ ರೀತಿ ಉಸಿರಾಟಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಲ್ಲ, ಲಂಗ್ ಕ್ಯಾನ್ಸರ್ ಇಲ್ಲ, ಇನ್ನು ಬೇರೆ ಬೇರೆ ಆಸ್ತಮಾ, ಇನ್ನು ಬೇರೆ ಬೇರೆ ಕಾಯಿಲೆಗಳೇನಿಲ್ಲ ಸುತ್ತಮುತ್ತ ಇರ್ತಕ್ಕಂಥ ಜನಗಳಿಗೆ. ಅಂದರೆ ಅದಕ್ಕೆ ಕಾರಣ ಗಂಗೋತ್ರಿನಲ್ಲಿ ನಮ್ಮ ಏನು ಜ್ಞಾನಭಾರತಿ ಕ್ಯಾಂಪಸಲ್ಲಿ ಏನು ಗಿಡಗಳು ಗಾಳಿ ಕೊಡ್ತಾ ಇದ್ದಾವೆ ಅದೇ ಮೇಯ್ನ್ ಕಾರಣ. ಸೊ ಇದನ್ನು ನಾನಂತೂ ಭಾವಿಸಿದ್ದೀನಿ, ಇದು ಒಂದು ಲಂಗ್ ಅಂತಲೇ ಹೇಳ್ಬೋದು, ಒಂದು ಶ್ವಾಸಕೋಶ, ಲಂಗ್ ಸ್ಪೇಸ್ ಅಂತಲೇ ಹೇಳ್ಬೋದು. ಇದು ಒಟ್ಟು 1100 ಎಕರೆ ಇದೆ. 1100 ಎಕರೆಯಲ್ಲಿ ಒಂದು 300 ಎಕರೆ ಏನಾಗಿದೆ ಈ ಗಿಡ ಮರಗಳನ್ನು ನೆಡಬೇಕು ಅಂತಕ್ಕಂಥದ್ದು ವಿಶ್ವವಿದ್ಯಾನಿಲಯ ಇದು. ಅಂದರೆ ಸುತ್ತಮುತ್ತಲು ಜನಕ್ಕೆ ಉತ್ತಮವಾದ ಗಾಳಿ ಕೊಡಬೇಕು ಅಂತವ. ಸೊ ಅದಕ್ಕೆ ಇವತ್ತಿನ ದಿನ ಸುಮಾರು ಆರ್ಗನೈಸ್ಗಳು ಬಯೋ ಪಾರ್ಕಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅದಮ್ಯ ಚೇತನ ಇರ್ಬೋದು, ಅಥವಾ ಬಯೋಕಾನ್ ಇರ್ಬೋದು, ರೋಟರಿ ಇರ್ಬೋದು, ಬೇರೆ ಬೇರೆ ಮಾಡಿದ್ದಾರೆ. ಬಟ್ ಅಬ್ಯಾಕಸ್ ಅವರು ಪಾಪ ಒಂದು 4-5 ವರ್ಷದಿಂದಲೇ ಕೂಡ ಮಾಡಿದ್ದಾರೆ. ಬೋರ್ವೆಲ್ ಹಾಕ್ಸಿದ್ದಾರೆ. ಅಲ್ಲೊಂದು ನಮ್ಮದೊಂದು ನಾನ್ ಎಡಿಬಲ್ ಫ್ರೂಟ್ ಗಾರ್ಡನ್ ಅಂತ ಮಾಡಿದ್ದಾರೆ. ಸೊ ಹಿಂಗೆ ವರ್ಷಕ್ಕೆ ಯಾವಾಗಲಾರು ಒಂದು ಸರಿ ಸೇವೆ ಸಲ್ಲಿಸ್ತಲೇ ಇರ್ತಾರೆ. ಮಕ್ಕಳನ್ನೆಲ್ಲ ಕರ್ಕೊಬರೋದು, ಗಿಡ ನೆಡೋದು, ಈ ಥರದ್ದು ಏನು ಸಾಮಾಜಿಕ ಕಳಕಳಿಯಿಂದ ಸಾಮಾಜಿಕ ಜನಗಳಿಗೆ ಉಪಯೋಗಲಿ ಅಂತ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ನಾನು ಆ ವಿಶ್ವವಿದ್ಯಾಲಯದ ವತಿಯಿಂದ ಅವರಿಗೆ ಅಬ್ಯಾಕಸ್ಗೂ ಕೂಡ ಏನಾಗ್ತೀನಿ ವಂದನೆಗಳನ್ನ ಏನು ಮಾಡ್ತಾಯಿದ್ದೀನಿ, ಸಲ್ಲಿಸ್ತಾ ಇದ್ದೀನಿ. ಸೊ ಮನುಷ್ಯನಿಗೆ ಪರಿಸರಕ್ಕೆ ಏನು ಮನುಷ್ಯ ಬೇಡ, ಪರಿಸರ ಏನ್ಮೇಲೆ ನಮ್ಮ ಡಿಪೆಂಡ್ ಆಗಿಲ್ಲ. ಬಟ್ ನಮಗೆ ಪರಿಸರ ಏನೇಳಿ ತುಂಬಾ ಅವಶ್ಯಕತೆ ಇದೆ. ಆ ಪರಿಸರವನ್ನು ನಾವು ದೇವರು ಅಂತ ಪೂಜಿಸಬೇಕು, ಗೌರವಿಸ್ಬೇಕು, ರೆಸ್ಪೆಕ್ಟ್ ಮಾಡಬೇಕು, ಅದನ್ನು ಸಂರಕ್ಷಣೆ ಮಾಡಬೇಕು. ನಾವು ಅದನ್ನು ಎಷ್ಟರ ಮಟ್ಟಿಗೆ ಗೌರವಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕ್ವಶನ್ನು ನಮಗೆ ನಾವೇ ಹಾಕ್ಕೊಂಡ್ರೆ ಒಂಥರ ತೀರಾ ಅವಮಾನ ಅನ್ನಿಸ್ತದೆ. ಮಣ್ಣನ್ನು ಸಾಯಿಲ್ ಪೊಲ್ಯೂಷನ್ ಮಾಡ್ತೀವಿ, ಏರ್ ಪೊಲ್ಯೂಷನ್ ಮಾಡ್ತೀವಿ, ವಾಟರ್ ಪೊಲ್ಯೂಷನ್ ಮಾಡ್ತೀವಿ, ಲೈಟ್ ಪೊಲ್ಯೂಷನ್ ಮಾಡ್ತೀವಿ, ಎಲ್ಲೆಲ್ಲಿ ಬೇಕು ಅದೆಲ್ಲ ಪ್ಲಾಸ್ಟಿಕಲ್ಲ. ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಪ್ರಕೃತಿನ ಹೆಂಗೆ ಬೇಕೋ ಹಂಗೆಲ್ಲ ಯೂಸ್ ಮಾಡ್ತಾ ಇದ್ದಾನೆ. ಅದನ್ನು ಯಾರು ಗೌರವಿಸ್ತಾವನೆ ಅಂದರೆ ಕೆಲವರು ಮಾತ್ರ. ಸೊ ಅವ್ರುಗಳಿಗೆ ಇಲ್ಲಲ್ಲ ಅಂದರೆ ದೇವರು ಎಲ್ಲೋ ಒಂದು ಕಡೆ ಏನು ಮಾಡ್ತದೆ, ಒಳ್ಳೇದು ಮಾಡೇ ಮಾಡ್ತದೆ. ಈ ಜೀವ ಅನ್ನೋದು ಪರಿಸರದಿಂದ ಸೃಷ್ಟಿಯಾಗಿರೋದು. ಈ ಪರಿಸರ ಇಲ್ಲ ಅಂದರೆ ಜೀವಿಗಳ ಉದಯನೇ ಆಗ್ತಾ ಇರಲಿಲ್ಲ. ಜೀವಿಗಳ ಉದಯ ಆಗಲಿಕ್ಕೆ ನಮಗೆ ಮಣ್ಣು ಸಪೋರ್ಟ್ ಮಾಡಿದೆ, ಸೂರ್ಯ ಸಪೋರ್ಟ್ ಮಾಡಿದ್ದಾರೆ, ದೆನ್ ಗಾಳಿ ಸಪೋರ್ಟ್ ಮಾಡಿದೆ, ನೀರು ಸಪೋರ್ಟ್ ಮಾಡಿದೆ. ಈ ಪಂಚಭೂತಗಳಿಂದ ಏನಾಗಿದೆ, ಈ ಜೀವ ಏನಾಗಿದೆ ಉತ್ಪಾದನೆ ಆಗಿದೆ. ಬಟ್ ಈ ಪಂಚಭೂತಗಳನ್ನ ಗೌರವಿಸ್ಬೇಕಾಗಿದ್ದು ನಮ್ಮ ಕರ್ತವ್ಯ ಅಲ್ವಾ? ಎಷ್ಟರ ಮಟ್ಟಿಗೆ ಗೌರವಿಸ್ತಾ ಇದ್ದೀವಿ? ಯಾವಾಗಲೂ ಒಂದು ಸರಿ ಹಿಂಗೆ ಬಂದು ಗಿಡ ನೆಟ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಎಲ್ಲರನ್ನೂ ಕೇಳ್ಕೊಳ್ಳೋದೇನಪ್ಪ ಅಂದರೆ ಇವತ್ತು ನೆಟ್ಟಿದ್ದೀರಿ, ಆ ಗಿಡಗಳು ಮುಂದಿನ ವರ್ಷ ಬಂದು ನೋಡಿ ಏನು ಅದು ನಿಮ್ಮ ಮಗು ಇದ್ದಂಗೆ ಚೆನ್ನಾಗಿದೆಯಾ, ಹುಟ್ಟಿದೆಯಾ, ಬದುಕಿದೆಯಾ, ರೋಗ ಆಗಿದೆಯಾ, ಗೊಬ್ಬರ ಹಾಕಿದ್ದೀವ, ನೀರು ಹಾಕಿದ್ದೀವ, ಈ ಥರದ್ದು ಏನೋ ಒಂದು ಮಾಡಿದಾಗ ನಮ್ಮ ಕಾರ್ಯ ಏನಾಗುತ್ತೆ ಪೂರ್ಣ ಅನಿಸುತ್ತೆ. ಯಾರೋ ಗುಂಡಿ ತೆಗೆಯೋದು, ಯಾರೋ ಗಿಡ ನೆಡೋದು, ನಾವಾಗ್ಬಿಟ್ಟು ಬಗ್ಗೆ ನಿಂತ್ಕೊಬಿಟ್ಟು ಸುಮ್ಮನೆ ಗಿಡದ ಮುಂದೆ ಸೆಲ್ಫಿ ತಗೊಬಿಟ್ಟು ಗಿಡ ನೆಟ್ಟಿದ್ದೀವಿ ಅಂತ ಅಂದರೆ ಅದು ಮೆಸೇಜ್ ಪಾಸ್ ಮಾಡಲ್ಲ.